ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಮಕರ ಸಂಕ್ರಾಂತಿ ಎನ್ನುವಂತಹದ್ದೇನಿದೆ, ಇದು ಸೂರ್ಯನ ಗಮನದಿಂದ ನಮಗೆಲ್ಲರಿಗೂ ಕೂಡ ಉಂಟಾಗುವಂತಹದ್ದು. ಇಲ್ಲಿಯವರೆಗೆ ನಾವು ಬೆಳೆದಂತಹ ಧಾನ್ಯ, ದವಸ ಧಾನ್ಯಗಳೆಲ್ಲವನ್ನೂ ಕೂಡ ಕಟಾವು ಮಾಡಿ ಕಣಜವನ್ನು ತುಂಬಿಟ್ಟುಕೊಂಡಾಯಿತು. ಇನ್ನು ಫಲ ಪಕ್ವವಾಗುವಂತಹ ಕಾಲ. ಎಲ್ಲ ವೃಕ್ಷಗಳು ಕೂಡ ನಮಗೆ ಹೂ ಬಿಟ್ಟು ಫಲವನ್ನ ಕೊಟ್ಟು ಆ ಫಲವನ್ನು ನಾವು ಅನುಭವಿಸುವಂತಹ ಕಾಲ ಇನ್ನು ಮುಂದೆ ಪ್ರಾಪ್ತಿಯಾಗ್ತದೆ. ವೃಕ್ಷಗಳೆಲ್ಲ ತಮ್ಮ ಹಳೆಯ ಎಲೆಗಳನ್ನ ಕಳಚಿ ಹೊಸ ಚಿಗುರಿನಿಂದ ಕೂಡಿ ಪ್ರಕೃತಿ ಹೊಸ ಸೊಬಗನ್ನು ಹೊಂದುವಂತಹ ಕಾಲ ಇನ್ನು ಮುಂದೆ ಪ್ರಾಪ್ತಿಯಾಗಲಿಕ್ಕಿದೆ. ತನ್ಮೂಲಕವಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಈ ಒಂದು ಸಂಕ್ರಾಂತಿ ಎನ್ನುವಂತಹದ್ದು ಹೊಸತನ್ನ ನಾವು ಹುಡುಕಬೇಕು, ನಾವು ಹೊಸತಾಗಿ ಬೆಳೆಯಬೇಕು ಎನ್ನುವಂತಹದ್ದರ ಸೂಚಕವಾಗಿದೆ. ನಾವು ಈ ಒಂದು ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನ ಹಂಚಿ ತಿಂದು ಒಳ್ಳೊಳ್ಳೆಯ ಮಾತನಾಡಿ ಎಲ್ಲರೂ ಕೂಡ ಸೇರಿ ಬೆಳೆಯುವಂತಹ ಒಂದು ಸಂಪ್ರದಾಯವನ್ನು ನಾವು ಹೊಂದಿದ್ದೇವೆ. ಅರ್ಥಾತ್ ನಾವೆಲ್ಲರೂ ಒಂದು, ಇಂದು, ಎಂದು, ಮುಂದು. ಆದ್ದರಿಂದ ನಾವು ಎಲ್ಲರೂ ಕೂಡ ಒಂದಾಗಿ ಬೆಳೆಯಬೇಕು ಅಂತಾದರೆ ನಮ್ಮಲ್ಲಿ ಸಹಬಾಳ್ವೆ ಎನ್ನುವಂತಹದ್ದು ಮೂಡಬೇಕು. ಆ ಒಂದು ಸಹಬಾಳ್ವೆಯನ್ನು ನಾವು ಹೊಂದಿ ಸಂಕ್ರಮಣವಾಗಬೇಕು. ಅರ್ಥಾತ್ ಒಳ್ಳೆಯ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕು ಎನ್ನುವಂತಹದ್ದು ಈ ಒಂದು ಸಂಕ್ರಾಂತಿಯ ಹಬ್ಬದ ವಿಶೇಷ ಎನ್ನುವಂತಹದ್ದು ಇಲ್ಲಿ ವಿಚಾರ ಮಾಡುವಂತಹದ್ದು. ಈ ಒಂದು ಸಂಕ್ರಾಂತಿಯಲ್ಲಿ ರವಿಯನ್ನೇ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡುವಂತಹದ್ದು, ಪ್ರೀತಿಸುವಂತಹದ್ದು. ಎಲ್ಲ ದೇವತೆಗಳಿಗೂ ಕೂಡ ಆ ರವಿಯೇ ಪ್ರಧಾನ, ಎಲ್ಲ ಸಕಲ ಜೀವರಾಶಿಗೂ ಕೂಡ ರವಿಯೇ ಪ್ರಧಾನ. ಆದ್ದರಿಂದ ಯಂ ಶೈವಾಸ್ತಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ ಇತ್ಯಸ ಜೈನ ಶಾಸನರಥಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯ ದೀಪೋ ರವಿಃ ಎಂಬುದಾಗಿ ಆ ಭಗವಂತನನ್ನ ಸ್ತುತಿಸ್ತೇವೆ. ಶೈವರು ಶಿವನೆಂಬುದಾಗಿಯೂ, ವೇದಾಂತಿಗಳು ಬ್ರಹ್ಮ ಎಂಬುದಾಗಿಯೂ, ಬೌದ್ಧರು ಬುದ್ಧ ಎಂಬುದಾಗಿಯೂ, ಹಾಗೆಯೇ ನ್ಯಾಯಶಾಸ್ತ್ರವಿದರು ಕರ್ತ ಎಂಬುದಾಗಿಯೂ ಕರೆದಿದ್ದಾರೆ ಆ ಭಗವಂತನನ್ನ. ಹಾಗೆಯೇ ಅರ್ಹನ್ ಇತ್ಯಸ ಜೈನ ಶಾಸನರಥ ಕರ್ಮೇತಿ ಮೀಮಾಂಸಕಾಹ, ಮೀಮಾಂಸಕರಾದಂಥವರು ಕರ್ಮ ಎಂಬುದಾಗಿಯೂ, ಜೈನರು ಅರ್ಹನ್ ಎಂಬುದಾಗಿಯೂ ಆ ಭಗವಂತನನ್ನು ಕರೆದಿದ್ದಾರೆ. ಆ ದೇವ ಒಬ್ಬನೇ, ನಾಮ ಹಲವು. ನಾವು ಅನೇಕ ಹೆಸರಿನಿಂದ ಆ ದೇವರನ್ನ ಕರೆದಿದ್ದೇವೆ, ಮುಕ್ಕೋಟಿ ದೇವತೆಗಳಾಗಿದ್ದಾರೆ. ಆದ್ದರಿಂದ ಆದರೆ ಆ ಭಗವಂತ ಎನ್ನುವಂತಹ ಅವನ ಅಸ್ತಿತ್ವ ಎನ್ನುವಂತಹದ್ದು ಏಕಃ, ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಸರ್ವಭೂತಾಂತರಾತ್ಮನಾದಂತಹ ಆ ತ್ರೈಲೋಕ್ಯ ದೀಪ ಅಂದರೆ ಎಲ್ಲ ಲೋಕಗಳಿಗೂ ದೀಪವನ್ನ ಕೊಟ್ಟು ಬೆಳಕನ್ನು ನೀಡುವಂತಹ ಯಾವ ಸೂರ್ಯ ಇದ್ದಾನೆ, ಆ ಸೂರ್ಯನಾರಾಯಣ ಸ್ವಾಮಿ ಇವತ್ತಿನ ದಿನ ತನ್ನ ವೃತ್ತವನ್ನ ಬದಲಿಸಿ ಉತ್ತರಾಯಣಕ್ಕೆ ಪ್ರವೇಶಿಸಿದ್ದಾನೆ. ಉತ್ತರಾಯಣ ಕಾಲದಲ್ಲಿ ಆ ಭಗವಂತ ಎನ್ನುವಂಥವನ ಆ ಒಂದು ಶಾಖದಿಂದಾಗಿ ಪ್ರಕೃತಿ ಹೊಸ ಸೊಬಗನ್ನು ಹೊಂದುತ್ತದೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಹೊಸತು ಬೇಕು. ಸಂಕ್ರಮಣ ಅಂದ್ರೆ ನಮಗೂ ಒಳ್ಳೆಯ ರೀತಿಯಲ್ಲಿ ನಾವು ಕ್ರಮಿಸುವಂತೆ, ಸಾಗುವಂತೆ ಆ ಭಗವಂತನ ಆಶೀರ್ವಾದ ಬೇಕು. ಅಂತಹ ತ್ರೈಲೋಕ್ಯ ದೀಪನಾದಂತಹ ರವಿಯು ವಾಂಛಿತ ಫಲಂ ವಿದಧಾತು, ನಮ್ಮೆಲ್ಲರಿಗೂ ಕೂಡ ಬೇಡಿದ ಫಲಗಳನ್ನು ನೀಡಿ ಕಾಪಾಡಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುವ ದಿನ ಇದಾದ ಕಾರಣ ಆ ಭಗವಂತ ಸೂರ್ಯನಾರಾಯಣ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಮೃದ್ಧಿಗಳನ್ನು ನೀಡಿ ಕಾಪಾಡಲಿ. ಮುಂದೆ ಎಲ್ಲ ವೃಕ್ಷಗಳು ಒಳ್ಳೆಯ ಫಲಗಳನ್ನು ನೀಡಿ ನಮ್ಮೆಲ್ಲರನ್ನೂ ಸಮೃದ್ಧರನ್ನಾಗಿ ಮಾಡಲಿ. ನಾವೆಲ್ಲರೂ ಕೂಡ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಾಗಿ ಸನ್ಮಾರ್ಗದಲ್ಲಿ ಸಮೃದ್ಧಿಯನ್ನ ಪಡೆಯುವಂತಾಗಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಮಸ್ಕರಿಸುತ್ತೇವೆ. ನಮಸ್ಕಾರ.